ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಗೋವಿಂದ ಪಟ್ಟಾಭಿಷೇಕವು ಎಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜ ಪರೀಕ್ಷಿತ್ ರಾಜನನ್ನು ಕುರಿತು ಶುಕಮುನಿಗಳು ಹೇಳುತ್ತಿರುವರು. ಕೃಷ್ಣನು ಗೋವರ್ಧನ ಪರ್ವತವನ್ನು ಕೊಡೆಯಾಗಿ ಹಿಡಿದು ಗೋಕುಲದವರನ್ನು ರಕ್ಷಿಸಿದ ಮೇಲೆ ಉತ್ತಲಾಗಿ ಇಂದ್ರನಿಗೆ ತನ್ನ ಪ್ರಯತ್ನವು ವಿಫಲವಾದುದರಿಂದ ಮನಸ್ಸಿನಲ್ಲಿ ಬಹಳ ನಾಚಿಕೆ ಹುಟ್ಟಿತು. ತಾನೇ ತ್ರಿಲೋಕಾಧಿಪನೆಂದು ತಿಳಿದಿದ್ದ ಅವನ ಅಹಂಭಾವವೆಲ್ಲವೂ ಅಡಗಿ ಹೋಯಿತು. ಕೃಷ್ಣನ ವಿಷಯವಾಗಿ ಹಿಂದೆ ಅವನು ಕೇಳಿದ್ದ ಅದ್ಭುತ ಮಹಿಮೆಯೆಲ್ಲವೂ ಪ್ರತ್ಯಕ್ಷವಾಗಿ ಅವನ ಅನುಭವಕ್ಕೆ ಬಂದಂತಾಯಿತು. ಅಂತಹ ಮಹಾಮಹಿಮನಾದ ಕೃಷ್ಣನಲ್ಲಿ ತಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಆ ಕೃಷ್ಣನಲ್ಲಿಗೆ ತಾನೇ ಬಂದು ಅಪರಾಧ ಕ್ಷಮಾಪಣವನ್ನು ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿದನು. ಗೋಲೋಕದಿಂದ ಕಾಮಧೇನುವು ಹೊರಟು ಬಂದಿತು. ಇಂದ್ರನು ಏಕಾಂತದಲ್ಲಿ ಕೃಷ್ಣನ ಬಳಿಗೆ ಬಂದು ಅವನ ಪಾದಗಳಿಗೆ ತಲೆಯನ್ನು ಸೋಕಿಸಿ ಪ್ರಣಾಮ ಮಾಡಿ ಕೈ ಮುಗಿದು ಹೀಗೆಂದು ವಿಜ್ಞಾಪಿಸುವನು. ದೇವ, ನೀನು ನೆಲೆಗೊಂಡಿರತಕ್ಕ ಸ್ಥಾನವು ಕೇವಲ ಶುದ್ಧ ಸತ್ವಮಯವಾದುದು. ಅಲ್ಲಿ ರಜಸ್ತಮಸ್ಸುಗಳ ಗಂಧ ಮಾತ್ರವೂ ತೋರಲಾರದು. ಆದುದರಿಂದಲೇ ಅದು ರಾಗ ದ್ವೇಷಾದಿಗಳೆಲ್ಲದೆ ಕೇವಲ ಶಾಂತವಾಗಿ ಮಹಾ ತಪಸ್ಸಿನಿಂದ ಲಭಿಸತಕ್ಕುದಾಗಿರುವುದು. ನಿನ್ನ ಮಾಯೆಯಿಂದ ಕಲ್ಪಿತವಾಗಿ ಸತ್ವಾದಿ ಗುಣ ಕಾರ್ಯಗಳ ಪ್ರವಾಹವೆನಿಸಿಕೊಂಡ ಸಂಸಾರವಾಗಲಿ, ಆ ಸಂಸಾರ ಮೂಲಕವಾಗಿ ಶರೀರವನ್ನು ಉಂಟು ಮಾಡುವುದಕ್ಕೆ ಕಾರಣವಾದ ಕರ್ಮಾನುಬಂಧವಾಗಲಿ ಆ ನಿನ್ನ ಸ್ಥಾನವನ್ನು ಮುಟ್ಟಲಾರವು. ಹೀಗೆ ನೀನಿರತಕ್ಕ ಸ್ಥಾನದಲ್ಲಿಯೇ ರಾಗದ್ವೇಷಾದಿಗಳ ಸಂಬಂಧವಿಲ್ಲದಿರುವಾಗ ಸಾಕ್ಷಾತ್ತಾಗಿ ನಿನ್ನ ವಿಚಾರದಲ್ಲಿ ಹೇಳಬೇಕಾದುದೇನು? ಸಂಸಾರ ಹೇತುಗಳಾಗಿಯೂ ಆತ್ಮಜ್ಞಾನವಿಲ್ಲದ ಅಜ್ಞರಿಗೆ ಲಕ್ಷಣವಾಗಿಯೂ ಇರುವ ರಾಗ ದ್ವೇಷ ಲೋಭಾದಿಗಳ ಪ್ರಸಕ್ತಿಯೇ ನಿನ್ನಲ್ಲಿ ಇಲ್ಲದಿದ್ದರೂ ಲೋಕದಲ್ಲಿ ದುಷ್ಟರನ್ನು ನಿಗ್ರಹಿಸಿ ಧರ್ಮ ಸಂಸ್ಥಾಪನವನ್ನು ಮಾಡುವುದಕ್ಕಾಗಿ ನೀನು ನಿನ್ನಲ್ಲಿ ಆ ಗುಣಗಳನ್ನು ತೋರಿಸುತ್ತಿರುವೆ. ಆ ಉದ್ದೇಶದಿಂದಲೇ ಈಗ ನನ್ನನ್ನು ನೀನು ದಂಡಿಸಿದೆ. ನೀನು ಹೀಗೆ ಕೆಲವರಲ್ಲಿ ನಿಗ್ರಹವನ್ನು ಬೇರೆ ಕೆಲವರಲ್ಲಿ ಅನುಗ್ರಹವನ್ನು ತೋರಿಸಿದರೂ ನಿನಗೆ ಇದರಿಂದ ಪಕ್ಷಪಾತ ದೋಷವೂ ಬರುವುದಿಲ್ಲ. ನಿನ್ನ ನಿಗ್ರಹವು ಅನುಗ್ರಹವೇ. ಹೇಗೆಂದರೆ ನೀನೇ ಲೋಕಕ್ಕೆ ತಂದೆಯೂ ಗುರುವೂ ಪ್ರಭುವೂ ಆಗಿರುವುದರಿಂದ ಆಯಾ ಪ್ರಾಣಿಗಳ ಹಿತಕ್ಕಾಗಿ ಅವರನ್ನು ಆಗಾಗ ದಂಡಿಸಿ ಸನ್ಮಾರ್ಗಕ್ಕೆ ತರತಕ್ಕ ಕಾರ್ಯವು ನಿನ್ನದಾಗಿರುವುದು. ಆದುದರಿಂದ ಲೋಕದಲ್ಲಿ ತಾವೇ ಪ್ರಭುಗಳೆಂದು ಗರ್ವ ಪಡತಕ್ಕ ನನ್ನಂಥವರ ಹೆಮ್ಮೆಯನ್ನು ಅಡಗಿಸಿ ಸನ್ಮಾರ್ಗದಲ್ಲಿ ಇರಿಸುವುದಕ್ಕಾಗಿಯೇ ನೀನು ಈ ವಿಧವಾದ ಸ್ವೇಚ್ಛಾ ವಿಗ್ರಹಗಳಿಂದ ಅವತಾರವನ್ನೆತ್ತಿ ಆಯಾ ಕಾಲೋಚಿತವಾದ ಕಾರ್ಯಗಳನ್ನು ನಡೆಸುವೆ. ನಮ್ಮಂತಹ ಮೂಢರಿಗೆ ನಿನ್ನ ಸ್ವರೂಪವು ಅಗೋಚರವಾದುದರಿಂದ ನಾವೇ ಪ್ರಭುಗಳೆಂಬ ಅಹಂಕಾರವು ಹುಟ್ಟುವುದೇನೋ ಸಹಜವೇ. ಆಗಾಗ ನೀನು ನಿನ್ನ ದಂಡನೆಯಿಂದ ಅದನ್ನು ಮುರಿಯುತ್ತಿದ್ದರೆ ನಮಗೆ ಆ ಗರ್ವವು ತಗ್ಗಿ ಸತ್ಪುರುಷರ ಮಾರ್ಗವನ್ನು ಅನುಸರಿಸುವುದಕ್ಕೆ ಅವಕಾಶವಾಗುವುದು. ಆದುದರಿಂದ ಓ ದೇವ, ನಿನ್ನ ನಿಗ್ರಹವು ನಮಗೆ ಅನುಗ್ರಹ ರೂಪವಾಗಿಯೇ ಪರಿಣಮಿಸುವುದು. ಕೃಷ್ಣ, ನಾನು ನಿನ್ನ ಪ್ರಭಾವವನ್ನು ತಿಳಿಯದೆ ನನ್ನ ಪ್ರಭುತ್ವದ ಮದದಿಂದ ನಿನ್ನಲ್ಲಿ ಮಹಾಪರಾಧಿಯಾದೆನು. ಅಜ್ಞತೆಯಿಂದ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸಬೇಕು. ತಿರುಗಿ ನನಗೆ ಸರ್ವೇಶ್ವರನಾದ ನಿನ್ನ ವಿಷಯದಲ್ಲಿ ಈ ವಿಧವಾದ ದುರ್ಬುದ್ಧಿಯು ಹುಟ್ಟದಂತೆಯೂ ಅನುಗ್ರಹಿಸಬೇಕು. ಇದೇ ನನ್ನ ಪ್ರಾರ್ಥನೆ. ಓ ಅಧೋಕ್ಷಜ, ಯಾವುದಾದರೂ ಒಂದು ಧನದಿಂದ ಯಾವುದಾದರೂ ಒಂದು ರೀತಿಯಿಂದ ಸಮಸ್ತ ಚೇತನರನ್ನು ಅನುಗ್ರಹಿಸುವುದೇ ನಿನ್ನ ಅವತಾರ ಪ್ರಯೋಜನವು. ಭೂಮಿಗೆ ಭಾರಭೂತರಾದ ದುಷ್ಟ ಕ್ಷತ್ರಿಯರನ್ನು ನಿಗ್ರಹಿಸುವುದರ ಮೂಲಕವಾಗಿ ಅವರಿಗೆ ಪುನರ್ಜನ್ಮವಿಲ್ಲದ ಮೋಕ್ಷವನ್ನೇ ಕೊಡುವೆ. ನಿನ್ನ ಪಾದಾಶ್ರಿತನಾದ ಸಾಧುಗಳಿಗೆ ಉತ್ತರೋತ್ತರ ಅಭ್ಯುದಯವನ್ನು ಉಂಟು ಮಾಡುತ್ತಾ ಅವರಿಗೂ ಉತ್ತಮ ಪುರುಷಾರ್ಥವನ್ನು ಕೈಗೂಡಿಸುವೆ. ಆದುದರಿಂದ ಸರ್ವ ವಿಧದಿಂದಲೂ ಲೋಕಕ್ಷೇಮಕ್ಕಾಗಿಯೇ ನಿನ್ನ ಅವತಾರವು. ಓ ಷಡ್ಗುಣ್ಯ ಪರಿಪೂರ್ಣ, ನಿನಗೆ ನಮಸ್ಕಾರವು. ಓ ಮಹಾಪುರುಷ, ನಿನಗೆ ವಂದನವು. ಓ ವಾಸುದೇವ, ಕೃಷ್ಣ ಭಕ್ತಪಾಲಕ, ನಿನಗೆ ನಮಸ್ಕಾರವು.
ಕರ್ಮ ವಶದಿಂದಲ್ಲದೆ ಸ್ವೇಚ್ಛೆಯಿಂದಲೇ ನಾನಾ ಶರೀರಗಳನ್ನು ಕೈಗೊಳ್ಳತಕ್ಕವನಾಗಿಯೂ ಶುದ್ಧ ಜ್ಞಾನ ಸ್ವರೂಪನಾಗಿಯೂ ಸರ್ವಸ್ವರೂಪನಾಗಿಯೂ ಸಮಸ್ತ ಪ್ರಪಂಚಕ್ಕೂ ಬೀಜಭೂತನಾಗಿಯೂ ಸರ್ವಭೂತಗಳಿಗೂ ಅಂತರಾತ್ಮನಾಗಿಯೂ ಇರುವ ನಿನಗೆ ನಮಸ್ಕಾರವು. ಓ ಭಗವಂತ, ನಿನ್ನ ಮಹಿಮೆಯನ್ನು ಕಾಣದೆ ದೇಹಾಭಿಮಾನದಿಂದ ಬೀಗಿ ನನ್ನನ್ನೇ ಪ್ರಭುವೆಂದು ತಿಳಿದಿದ್ದ ನಾನು ನನ್ನ ಯಜ್ಞಕ್ಕೆ ಭಂಗ ಉಂಟಾದುದನ್ನು ನೋಡಿ ಸಹಿಸಲಾರದೆ ಗೋಕುಲವನ್ನು ನಾಶ ಮಾಡುವುದಕ್ಕಾಗಿ ಮಳೆಗಾಳಿಗಳನ್ನು ಹೊರಡಿಸಿ ನಿನ್ನಲ್ಲಿ ಮಹಾಪರಾಧಿಯಾದೆನು. ಆದರೇನು, ಈ ಅಪರಾಧವೇ ನನ್ನ ಶ್ರೇಯ ಕಾರಣವಾಯಿತು. ನನ್ನ ಪ್ರಯತ್ನವು ವಿಫಲವಾದುದರಿಂದ ನನ್ನ ಮನಸ್ಸಿನಲ್ಲಿದ್ದ ಅಹಂಕಾರವು ಮುರಿಯಿತು. ನಿನ್ನ ಅನುಗ್ರಹಕ್ಕೆ ಪಾತ್ರನಾದೆನು. ಓ ಸರ್ವೇಶ್ವರ, ಸರ್ವಾತ್ಮನಾಗಿಯೂ ಸರ್ವ ಗುರುವಾಗಿಯೂ ಇರುವ ನಿನ್ನಲ್ಲಿ ಮೊರೆಹೊಕ್ಕ ನನ್ನನ್ನು ರಕ್ಷಿಸಬೇಕು ಎಂದು ಪ್ರಣಾಮ ಮಾಡಿ ಪ್ರಾರ್ಥಿಸಿದನು. ಆಗ ಕೃಷ್ಣನು ಇಂದ್ರನ ದೈನ್ಯವನ್ನು ನೋಡಿ ಕನಿಕರಗೊಂಡು ಮೇಘ ಗಂಭೀರ ಧ್ವನಿಯಿಂದ ಆತನನ್ನು ಕುರಿತು ಮಂದಹಾಸಪೂರ್ವಕವಾಗಿ ಹೀಗೆಂದು ಹೇಳುವನು. ಇಂದ್ರ, ನೀನು ನಿನ್ನ ಇಂದ್ರ ಪದವಿಗಾಗಿ ಬಹಳ ಮದಾಂಧನಾಗಿ ನನ್ನನ್ನು ಲಕ್ಷ್ಯ ಮಾಡದಿರುವುದನ್ನು ನೋಡಿ ನಿನಗೆ ಆ ಗರ್ವವನ್ನು ಮುರಿದು ಯಾವಾಗಲೂ ನಿನ್ನ ಮನಸ್ಸು ನನ್ನ ಸ್ಮರಣೆಯಲ್ಲಿ ಇರುವಂತೆ ಮಾಡುವುದಕ್ಕಾಗಿಯೇ ನಾನು ನಿನ್ನ ಯಜ್ಞಕ್ಕೆ ಭಂಗವನ್ನು ಉಂಟು ಮಾಡಿದೆನು. ಆದುದರಿಂದ ಈಗ ನಾನು ನಿನಗೆ ಮಾಡಿದ ನಿಗ್ರಹವನ್ನು ಅನುಗ್ರಹವೆಂದೇ ತಿಳಿ. ಪ್ರಭುತ್ವದಿಂದಲೂ ಸಂಪತ್ತಿನಿಂದಲೂ ಮದಿಸಿದವರು ನನ್ನನ್ನು ಮರೆತು ಬಿಡುವುದು ಸಹಜವು. ಅಂಥವರನ್ನು ಅನುಗ್ರಹಿಸಬೇಕೆಂಬ ಉದ್ದೇಶವು ನನಗೆ ಹುಟ್ಟಿದ ಪಕ್ಷದಲ್ಲಿ ಅವರನ್ನು ಮೊದಲು ಆ ಐಶ್ವರ್ಯದಿಂದ ತಪ್ಪಿಸುವೆನು. ಆದುದರಿಂದ ಓ ಶಕ್ರ, ಇನ್ನು ನೀನು ಹೋಗು, ನಿನಗೆ ಮಂಗಳವಾಗಲಿ. ಇನ್ನು ಮೇಲೆ ನೀನು ಈ ವಿಧವಾದ ಗರ್ವವನ್ನು ಬಿಟ್ಟು ಎಚ್ಚರಿಕೆಯಿಂದ ನಿನ್ನ ಅಧಿಕಾರವನ್ನು ನಡೆಸುತ್ತಿರು. ಒಂದೊಂದು ವಿಷಯದಲ್ಲಿಯೂ ನನ್ನ ಆಜ್ಞಾಧೀನನಾಗಿ ನಡೆಯುತ್ತಿರಬೇಕಾದುದೇ ನಿನ್ನ ಕಾರ್ಯವು ಎಂದನು. ಆಮೇಲೆ ಕಾಮಧೇನುವು ತನ್ನ ಪರಿವಾರಗಳಾದ ಗೋ ಸಮೂಹದೊಡನೆ ಮುಂದೆ ಬಂದು ಗೋಪಾಲ ರೂಪದಿಂದಿದ್ದ ಸರ್ವೇಶ್ವರನಾದ ಕೃಷ್ಣನಿಗೆ ನಮಸ್ಕರಿಸಿ ವಿಜ್ಞಾಪಿಸುವಳು. ಕೃಷ್ಣ, ಕೃಷ್ಣ, ಓ ಮಹಾಯೋಗಿ, ವಿಶ್ವಾತ್ಮ, ವಿಶ್ವಕಾರಣ, ಸರ್ವಲೋಕ ಪಾಲಕನಾದ ನಿನ್ನಿಂದಲ್ಲವೇ ಈ ನಮ್ಮ ಗೋಕುಲವೆಲ್ಲವೂ ಸನಾಥವಾಯಿತು. ನೀನೇ ನಮಗೆ ಪರದೈವವು. ಗೋ ಬ್ರಾಹ್ಮಣರಿಗೂ ದೇವತೆಗಳಿಗೂ ಸಾಧುಗಳಿಗೂ ಉತ್ತರೋತ್ತರ ಕ್ಷೇಮವನ್ನು ಉಂಟು ಮಾಡುವುದಕ್ಕಾಗಿ ನೀನೇ ಈ ಭೂಲೋಕಕ್ಕೆ ಇಂದ್ರನಾಗಿರು. ಓ ಜಗತ್ಪತಿ, ನೀನು ರೂಪದಲ್ಲಿ ಗೊಲ್ಲನಾಗಿದ್ದರೂ ಭೂಭಾರ ಪರಿಹಾರಾರ್ಥವಾಗಿ ಅವತರಿಸಿದ ವಿಶ್ವಾತ್ಮನೇ ನೀನಲ್ಲದೆ ಬೇರೆಯಲ್ಲ. ಈಗ ನಿನ್ನನ್ನು ಇಂದ್ರ ಪದವಿಯಲ್ಲಿ ಅಭಿಷೇಕ ಮಾಡುವುದಕ್ಕಾಗಿಯೇ ನಾವು ಬ್ರಹ್ಮನಿಂದ ಪ್ರೇರಿತರಾಗಿ ಬಂದಿರುವೆವು ಎಂದಳು. ಹೀಗೆ ಕಾಮಧೇನುವು ಕೃಷ್ಣನನ್ನು ಪ್ರಾರ್ಥಿಸಿ ಅವನ ಅನುಜ್ಞೆಯನ್ನು ಪಡೆದು ತನ್ನ ಕ್ಷೀರದಿಂದ ಆತನಿಗೆ ಅಭಿಷೇಕವನ್ನು ಮಾಡಿತು. ಆಮೇಲೆ ಇಂದ್ರನು ಅದಿತಿ ಮೊದಲಾದ ದೇವಮಾತೆಯರಿಂದ ಪ್ರೇರಿತನಾಗಿ ದೇವರ್ಷಿಗಳೊಡನೆ ಬಂದು ಐರಾವತ ಹಸ್ತದಿಂದ ತರಿಸಲ್ಪಟ್ಟ ದೇವಗಂಗಾ ತೀರ್ಥದಿಂದ ಆ ಕೃಷ್ಣನಿಗೆ ಅಭಿಷೇಕವನ್ನು ಮಾಡುತ್ತಾ ಅವನಿಗೆ ಗೋವಿಂದನೆಂಬ ಹೆಸರನ್ನು ಕೊಟ್ಟನು. ಈ ಗೋವಿಂದ ಪಟ್ಟಾಭಿಷೇಕ ಕಾಲದಲ್ಲಿ ತುಂಬುರು ನಾರದರೊಡನೆ ಸಿದ್ಧ ಗಂಧರ್ವ ಚಾರಣ ವಿದ್ಯಾಧರರೆಲ್ಲರೂ ಬಂದು ಲೋಕಪಾವನವಾದ ಕೃಷ್ಣನ ಕೀರ್ತಿಯನ್ನು ಗಾನ ಮಾಡುತ್ತಿದ್ದರು. ಅಪ್ಸರಸ್ಸುಗಳು ಸಂತೋಷದಿಂದ ನರ್ತಿಸಿದರು. ದೇವಶ್ರೇಷ್ಠರು ಕೃಷ್ಣನನ್ನು ಸ್ತುತಿಸುತ್ತಾ ಪುಷ್ಪ ವರ್ಷವನ್ನು ಕರೆದರು. ಅಕಾಲದಲ್ಲಿ ತ್ರೈಲೋಕ್ಯವು ಸಂತೋಷವನ್ನು ಹೊಂದಿತು. ಗೋವುಗಳೆಲ್ಲವೂ ತಮಗೆ ತಾವೇ ಹಾಲನ್ನು ತೊರೆಯಿಕ್ಕುತ್ತಾ ಭೂಮಿಯನ್ನು ಕ್ಷೀರ ಪ್ರವಾಹದಲ್ಲಿ ತೇಲಾಡಿಸುತ್ತಿದ್ದವು. ನದಿಗಳು ಹಾಲು ಮುಂತಾದ ನಾನಾ ರಸಗಳೊಡನೆ ಪ್ರವಹಿಸುತ್ತಿದ್ದವು. ಸಮಸ್ತ ವೃಕ್ಷಗಳು ಜೇನನ್ನು ತೊಟ್ಟಿಕ್ಕುತ್ತಿದ್ದವು. ಉತ್ತು ಬಿತ್ತದೆ ಭೂಮಿಯು ಫಲವನ್ನು ಬಿಡುತ್ತಿದ್ದಿತು. ಪರ್ವತಗಳು ತಮ್ಮೊಳಗಿನ ರಕ್ತ ರಾಶಿಗಳನ್ನೆಲ್ಲ ಹೊರಕ್ಕೆ ಕಕ್ಕಿದವು. ಈ ಕೃಷ್ಣಾಭಿಷೇಕ ಕಾಲದಲ್ಲಿ ಸಹಜವಾಗಿ ಕ್ರೂರ ಸ್ವಭಾವವುಳ್ಳ ಮೃಗಗಳು ವೈರ ಬುದ್ಧಿಯನ್ನು ಬಿಟ್ಟಿದ್ದವು. ಹೀಗೆ ದೇವೇಂದ್ರನು ಗೋಕುಲಪತಿಯಾದ ಕೃಷ್ಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದ ಮೇಲೆ ಅವನ ಅನುಜ್ಞೆಯನ್ನು ಪಡೆದು ದೇವತಾ ಸಮೂಹಗಳೊಡನೆ ತನ್ನ ಲೋಕಕ್ಕೆ ಹಿಂತಿರುಗಿದನು. ಇದು 27ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ.
ನಮಸ್ಕಾರ.